ಗುರುದೇವ. ಹೌದು, ಇವರೇ ಇದ್ದಿದ್ದಿಲ್ಲಿ, ಶಿವಾಜಿ ಮಹಾರಾಜರು ಗುರುಗಳು. ಗುರುದೇವ ನೋಡಿ, ಇಲ್ಲೊಂದು ವಾಟ್ರ್ ಸ್ಟೋರೇಜ್ಗೆ ಹೆಂಗೆ ಮಾಡಿದ್ದಾರೆ, ಇಷ್ಟು ಕೋಟೆ ಮೇಲ್ಗಡೆ ನೋಡಿ. ಇಲ್ಲೊಂದು ವಾಟ್ರ್ ಸ್ಟೋರೇಜ್ ಕಲ್ಯಾಣಿ ಥರ ನೋಡಿ. ಇಲ್ಲಿ ನಮ್ಮ ವರದಳ್ಳಿ ಶ್ರೀಧರ ಸ್ವಾಮಿಗಳದು ಕುಟೀರನ ಹೇಳಿದ್ರೆ, ಶ್ರೀಧರ್ ಸಜ್ಜನಗಡಲ್ಲಿ ಸಮರ್ಥ ರಾಮದಾಸರು ಅವರ ದೇಹತ್ಯಾಗವನ್ನು ಮಾಡಬೇಕಾದ್ರೆ ಸಂಭಾಜಿ ಮಹಾರಾಜರು ಬಂದು ಅವರ ಅಗ್ನಿಸ್ಪರ್ಶ ಎಲ್ಲ ಮಾಡಿಸೋವಂಥದ್ದು. ಅವರ ನೋಡಿ, ಇಲ್ಲಿ ಒಳಗಡೆ ಸಮಾಧಿ ಇರುವಂಥ ಸ್ಥಳ. ನೋಡಿ, ನಾನಿದು ಕೋಟೆ ಹೇಳಿದ್ದು. ಇದನ್ನು ಬಾಗಿಲು ಹಾಕ್ಬಿಡ್ತಾರೆ ಕೋಟೆ ಅಂತ. 9 ಗಂಟೆಗೆ ಹಾಕ್ಬಿಡ್ತಾರೆ. ನಾವು ಇಲ್ಲಿಗೆ ಬಂದಿರೋ ರಾತ್ರಿ ಮೇಲೆ ಇರ್ಬೋದಿತ್ತು ಸ್ನೇಹಿತರೆ. ನೋಡಿ, ಇದು ಸಜ್ಜನಗಡದ ಮುಖ್ಯ ದ್ವಾರ. ಇವತ್ತಿಗೂ ಈ ದ್ವಾರವನ್ನು ರಾತ್ರಿ 9 ಗಂಟೆಗೆ ಕ್ಲೋಸ್ ಮಾಡ್ತಾರೆ, ಬೆಳಗ್ಗೆ 5 ಗಂಟೆಗೆ ತೆಗಿತಾರೆ. ಶಿವಾಜಿ ಮಹಾರಾಜ್ ದ್ವಾರ ಅಂತ ಹೇಳಿ. ದ್ವಾರ, ಇದೇ ದ್ವಾರ ಕ್ಲೋಸ್ ಮಾಡೋವಂಥದ್ದು. ದ್ವಾರದ ಮೇಲೆ ನೋಡಿ ಚೂಪಿಗೆ ಆರೋಸು, ಮಹಾದ್ವಾರ. ರಾತ್ರಿ ನೋಡಿ, ಬೆಳಗ್ಗೆ ಇದು ಇನ್ನೊಂದು ಮಹಾದ್ವಾರ, ಸಮರ್ಥ ಮಹಾದ್ವಾರ. ಸಜ್ಜನಗಡ ಸಮರ್ಥ ಮಹಾದ್ವಾರ ನೋಡಿ. ಎಷ್ಟು ಎತ್ತರದಲ್ಲಿದ್ದೀವಿ. ಕಾರ್ ಅರ್ಧ ಬರೋದ್ರಿಂದ ಏನೂ ಗೊತ್ತಾಗಲ್ಲ ಹೈಟು. ಇಂಜಿನಿಯರಿಂಗ್ ಕಾಲೇಜ್ ನೋಡು ಎಷ್ಟು ಕೆಳಗಿದೆ. ಕೋಟೆ ಕೋಟೆ ಶಿವಾಜಿ ಮಹಾರಾಜರು ಆಳ್ವಿಕೆ ಮಾಡಿರ್ತಕ್ಕಂಥ ಕೋಟೆ. ಆಂಜನೇಯ, ಗಣೇಶ, ನೋಡಿ ಇಲ್ಲಿ ಆಗ ಇದ್ರದ್ದು ಅವ್ರದ್ದೇ ತಾನೇ ಮುಸ್ಲಿಮ್ಸ್ ಇದು ಉರ್ದು. ನೋಡಿದೆ, 2ನೇ ಮಹಾದ್ವಾರದಿಂದ ಬಂದಮೇಲೆ ಈ ಕಡೆ ಮುಂದೆ ಸಾಗುವಂಥದ್ದು. ಹೇಳಿ, ಏನು ಅನ್ನಿಸ್ತಾ ಇದೆ? ನೀವು ಇವತ್ತು ಫಸ್ಟ್ ಟೈಮ್ ಬಂದಿದ್ದೀರ ಸಜ್ಜನಗಡ್ಗೆ. ತುಂಬ ಸಾರಿ ಕೇಳ್ತಾ ಇದ್ರಿ ನೋಡಬೇಕು ಅಂತ. ನೋಡಿ, ಈ ದ್ವಾರದ ಮೇಲೆ ಜೈ ಜೈ ರಘುವೀರ ಸಮರ್ಥ. ಅಷ್ಟೇ ಇದೆ ಕೋಟೆ ಮೇಲ್ಗಡೆ. ಅಂಗ್ಲಾಯಿ ದೇವಿ ಮಂದಿರ ಅಂತ ಈ ಕಡೆ ಒಂದಿದೆ ದೇವಸ್ಥಾನ. ಮೇಲ್ಗಡೆ ನೋಡಿ, ಇಲ್ಲೊಂದು ವಾಟ್ರ್ ಸ್ಟೋರೇಜ್ಗೆ ಹೆಂಗೆ ಮಾಡಿದ್ದಾರೆ, ಇಷ್ಟು ಕೋಟೆ ಮೇಲ್ಗಡೆ. ಭಜೆ ವಿಶೇಷ ಸುಂದರಂ. ಎಲ್ಲ ಥರ ಶಾಪ್ಸ್. ತುಂಬ ವರ್ಷಗಳು ಕೆಳಗೆ ಬಂದಿದ್ದು ನಾನು, 12 ವರ್ಷ ಆಯಿತು. ಅದೇ ಲೋಕಮಾನ್ಯ ತಿಲಕ್ ಇದ್ದಾರಲ್ಲ ಮೇಲ್ಗಡೆ, ಅವ್ರ ನೆನಪು. ಲೋಕಮಾನ್ಯ ತಿಲಕ್ ಸ್ಮೃತಿ ಅಂತ ಹೇಳಿ. ಸುಂದರ ನಮ್ಮ ಕಡೆ ಸಿಗದಿರೋವಂಥದ್ದೇನೋ ಇದೆ ನೋಡು. ನೋಡಿ, ಇಲ್ಲಿ ಸಜ್ಜನಗಡ ಮೇಲೆ ಇಲ್ಲೊಂದು ದೀಪ ಇದೆ. ನಾನು ತುಂಬ ಮುಂಚೆ ನೋಡಿದೆ ಯಾವುದೊಂದು ರೀಲ್ಸಲ್ಲಿ. ಇಲ್ಲಿ ದೀಪ ಬತ್ತಿ ಉರಿಯುವಂಥದ್ದು. ಇದು ದೀಪ ಇದು. ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಏನು ಕಾಣಿಸ್ತಾ ಇದೆ, ಇಲ್ಲಿಂದ ಆಯಿಲ್ ಪವರ್ ಮಾಡುವಂಥದ್ದು. ಆಯಿಲ್ ಹಾಕಿ ತಿರ್ಗಾ ಇದಿಟ್ಟರೆ ಆಯಿಲ್ ಚೆಲ್ಲಲ್ಲ. ಇದು ನಮ್ಮ ಏನು ಹೇಳ್ತಾರೆ ಅದಕ್ಕೆ, ಆರ್ಟ್ ಅಲ್ಲ, ಇಲ್ಲಿನ ಹುಡಿದು. ನಮ್ಮ ಕಡೆನೂ ಎಲ್ಲ ಮಾಡ್ತಾರೆ. ಇದೇ ಥರ ದೀಪಕ್ಕೆ ನೀರು ಹಾಕಿ ಚೆಕ್ ಮಾಡಿ ಅಂದರೆ ಆಯಿಲ್ ಹಾಕೋ ಬದಲು ನೀರು ಹಾಕಿ. ಮ್ಯಾಜಿಕಲ್ ದೀಪ ನೋಡಿ. ನೀರು ಹಾಕಿದ್ದೀನಿ, ನೀರು ಹಾಕಿ ನೋಡಿ, ದೀಪ ಉರಿಯುತ್ತೆ ಅಷ್ಟೇ. ತಿರುವಾಗ್ದಾಗ ಇನ್ನು ಈ ಬತ್ತಿ ಕಡೆಯಿಂದ ಬಂತ ಅಷ್ಟೇ, ನಿಲ್ಲಿಸ್ಬೇಕು. ಆರಾಮಾಗಿ ದೀಪ ನೋಡಿ ಕೆಳಗಡೆಯಿಂದ. ಬೇಕಾದ್ರೆ ನೀ ಇಲ್ಲಿಂದ ಚೆಲ್ಲತ್ತೆ.
ಚೆನ್ನಾಗಿದೆ. ನೋಡಿ ಅದರಲ್ಲೂ ನೋಡಿ ಇದು ತೆಂಗಿನಕಾಯಿ ಡಿಸೈನ್ ಮಾಡಿದ್ದಾರೆ, ಸೇಮ್ ಅದೇ ಕಾನ್ಸೆಪ್ಟೇ. ಇದು ಆಮೆ ಥರ ಇಲ್ಲಿಂದ ದೀಪ ಉರಿಯುವಂಥದ್ದು, ಸೇಮ್ ಇದಕ್ಕೂ ಇಲ್ಲಿಂದನೇ ಹಾಕುವಂಥ ಚೆನ್ನಾಗಿರುತ್ತೆ. ಇದು ಒಂದು ಸಜ್ಜನಗಢಕ್ಕೆ ಬಂದಾಗ ಇದೊಂದು ತೊಗೊಂಡು ಹೋಗೋಣ, ನೆನಪಿರುತ್ತೆ. ನೋಡಿ ಇದೊಂದು ಶೇಪ್, ಇದು ಒಂದೊಂದು ಶೇಪ್ ಮಾಡಿದ್ದಾರೆ, ಬಟ್ ಎಲ್ಲ ಅದೇನೆ ಮ್ಯಾಜಿಕಲ್ ದೀಪನೇ. ಅಂದರೆ ಇಲ್ಲಿ ಹಾಕಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರ್ತಾರೆ, ಈ ಸ್ಪೇಸಲ್ಲೋ ಕೂತ್ಕೊಂಡ್ಬಿಡುತ್ತೆ ಆಯಿಲ್. ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿ ಎಷ್ಟು ಸ್ಪೇಸ್ ಕೊಟ್ಟಿರ್ತಾನೆ ಆ ಸ್ಪೇಸಲ್ಲೋ ಕೂತ್ಕೊಳ್ಳೋದು. ಎಷ್ಟು ಜನ ಮಕ್ಳುಗಳು ಹೋಗ್ತಾ ಇದಾರೆ ನೋಡಿ. ಇಲ್ಲಿ ಬರ್ತಾ ಇದೆ ನೋಡಿ ಸೆಟ್ಲ್ ಗಾಡಿ, ಸೆಟ್ಲು ಎಕ್ಸ್ಪ್ರೆಸ್ ಇಲ್ಲ ಸೆಟ್ಲು. ಏನು ಅನ್ನಿಸ್ತು ಸರ್, ಹೆಂಗಿತ್ತು ಸರ್ ಹತ್ತದು? ಆರಾಮಾಗಿ ಸುಧಾರಿಸ್ಕೊಂಡು ಬರ್ಬೋದು ನೋಡಿ. ಹಾಗೆ ಡೋಲಿ ವ್ಯವಸ್ಥೆ ಕೂಡ ಇದೆ, ಡೋಲಿಯವರು ಕೂಡ ಇರ್ತಾರೆ ಇಲ್ಲಿ. ಮಾತ್ರ ಮಕ್ಕಳು ಬಂದರೆ ಶಾಪಿಂಗಿಗೆ ತಗೊಳ್ಳೋಕ್ಕೆ ಮಾಡೋಕ್ಕೆ ಆಟದ ಸಾಮಾನಿಗೆ. ನೋಡಿ ಇಲ್ಲಿದೆ ನೋಡಿ, ಸಜ್ಜನ್ ಸೇವಾ ಸಜ್ಜನ್ಗಢ, ರಾಮದಾಸ್ ಏನಿದು ಸಮರ್ಥ ಸೇವಾ. ಇಲ್ಲೇನೋ ಕಲ್ಯಾಣಿ ಇರೋಂಗಿದೆ, ಆ ಕಡೆ ತುಂಬ ಇದೆ, ಈ ಕಡೆ ಆದರೆ ಒಂದೇ ದಿವಸ ಅಂತ ಕೊಡೋದಿವ್ರಲ್ಲ, ಊಟ ತಿಂಡಿ ಎಲ್ಲ ಕೊಡ್ತಾರೆ. ಅದೇ ಅವರೆಲ್ಲ ಖಾಲಿ ಆದಂಗೆ ಇವನು ಫಿಲಪ್ ಮಾಡ್ಕೊತಾರೆ ನೋಡಿ. ಇಲ್ಲೊಂದು ವಾಟರ್ ಸ್ಟೋರೇಜ್ ಕಲ್ಯಾಣಿ ಥರ. ಚೆನ್ನಾಗಿದೆ, ಯಾವ್ಯಾವ ಕಾಲದಲ್ಲಿ ಆಗಿದ್ದು. ಮಾರುತಿ ಮಂದಿರ್ ಫಸ್ಟ್ ಏನೋ ಇದೆ, ಬಜರಂಗಬಲಿ ಇನ್ನಲ್ಲ, ಅವ್ರು ಆಂಜನೇಯನೇ ಆರಾಧನೆ ಮಾಡ್ತಾ ಇದ್ದಿದ್ದು. ಸಮರ್ಥ ರಾಮದಾಸರು ವಿಶೇಷ ಸುಂದರ ಭಗವಂತ ಮಾರುತಿ ಬಜರಂಗಬಲಿ ಕಾಪಾಡುತ್ತಂತೆ. ನೋಡಿ ಇಲ್ಲಿ ನಮ್ಮ ವರದಳ್ಳಿ ಶ್ರೀಧರ್ ಸ್ವಾಮಿಗಳದು ಕುಟೀರನ, ಶ್ರೀಧರ್ ಕುಟಿ ಅಂತ ಹಾಕಿದ್ದಾರೆ ಶ್ರೀಧರ್ ಸ್ವಾಮಿಗಳದು. ಅಂದರೆ ವುಡನ್ ಫ್ಲೋರಿಂಗು ನ್ಯಾಚುರಲ್ ಆಗಿ ಮಾಡಿರೋದು, ಕುಳ್ಗರಿರೋದು ಹಂಗೇನೆ. ಶ್ರೀಧರ್ ಸ್ವಾಮಿಗಳದು ಭಗವಂತ ಗುರುದೇವ. ಅವ್ರ ಪಾದಕೇನು ತಂದಿಟ್ಟಿದ್ದಾರೆ ನೋಡಿಲಿ, ಶ್ರೀಧರ್ ಸ್ವಾಮಿ. ಹಾಂ ಅಲ್ಲೋಗಿದ್ವಲ್ಲ ಶಿವಮೊಗ್ಗ ಹತ್ರ ನೋಡಿ, ಇವರೇ ಶಿವಾಜಿ ಮಹಾರಾಜರು ಗುರುಗಳು, ಸಮರ್ಥ ರಾಮದಾಸರು. ನೋಡಿ ಇಲ್ಲಿದೆ ನೋಡಿ, ಸಮರ್ಥ ರಾಮದಾಸರು ಗುರುದೇವ. ಹೌದು ಇವರೇ ಇದ್ದಿದ್ದಿಲ್ಲಿ, ಶಿವಾಜಿ ಮಹಾರಾಜರು ಗುರುಗಳು, ಗುರುದೇವ. ಭಜೆ ಸಮರ್ಥ ರಾಮದಾಸ್ ಸ್ವಾಮಿ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡದು ಮಾಡಿದ್ದಾರೆ ನೋಡಿ ಸ್ಟ್ಯಾಚ್ಯೂ, ಇಲ್ಲಿ ಸಮರ್ಥ ರಾಮದಾಸ್ರದ್ದು. ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿ ರಿಫ್ಲೆಕ್ಷನ್ ಎಷ್ಟು ಕಾಣಿಸುತ್ತಾನೋ ಗೊತ್ತಿಲ್ಲ, ನ್ಯಾಚುರಲ್ ಆಗಿ ಕಾಣೋ ಮಾಡಿದ್ದಾರೆ. ಹಿಂಗೆ ಬರೋಣ ವಾಪಸ್ಸು ಅಂತನಾ? ನೋಡಿ ಇದು ಏನೋ ಕುಟೀರುತ್ತಾರಲ್ಲ, ಆ ಕಡೆಯಿಂದ ಬರಬೇಕು ಇದಕ್ಕೆ, ಆ ಕಡೆಯಿಂದ ಬರೋಣ ಬನ್ನಿ, ಆ ಕಡೆಯಿಂದ ಬರ್ಬೇಕು ಬನ್ನಿ. ಸರ್ ಇದು ಇಷ್ಟ ಆಯ್ತಾ ನಿಮಗೆ? ಖುಷಿ ಆಯ್ತಾ? ಸುಳ್ಳು ಹೇಳ್ಬೇಡಿ ಕ್ಯಾಮ್ರಾಗೆ. ಇಲ್ಲ, ಚೆನ್ನಾಗಿರೋದಕ್ಕೆ ಜನಗಳು ಬಂದು ನೋಡ್ಬೇಕು. ಚಪ್ಪಲಿ ಸ್ಟ್ಯಾಂಡ್ ಇಲ್ಲ. ಶ್ರೀ ರಾಮದಾಸ್ ಸ್ವಾಮಿ ಸಂಸ್ಥಾನ್. ಮುಖ್ಯ ಕಾರ್ಯಾಲಯ. ಇದೇನು ಇಷ್ಟೊಂದು ಜನ ನಿಂತಿದ್ದಾರೆ, ಏನಕ್ಕಿದು? ನೋಡಿ ಅದು ನಾವು ಬಂದಿದ್ದ ದಾರಿ ಅದು ನೋಡಿ, ಇದು ಅವರ ಸಮಾಧಿ ಇರ್ತಕ್ಕಂಥ ಸ್ಥಳ, ದೇವಸ್ಥಾನ. ಹಾಗೆ ಇಲ್ಲಿ ಏನಿದೆ, ಇಲ್ಲಿ ಅವರು ಬಳಸ್ತಾ ಇದ್ದಂಥ ದಿಂಬು, ಹಾಸಿಗೆ, ಊರುಗೋಲು ಪ್ರತಿಯೊಂದನ್ನು ಇಲ್ಲಿಟ್ಟಿದ್ದಾರೆ.
ಮಾಡ್ತಾರೆ ಸರ್ ಇಲ್ಲಿ. ಇಲ್ಲಿ ಏನೋ ಇದೆ ದಾರಿ ಇಲ್ಲಿ. ಅದೇ ಅಲ್ಲಿದೆ ಕಣೆ ವ್ಯೂ ಪಾಯಿಂಟು ಕೆಳಗಡೆ. ಇಲ್ಲಿ ನೋಡಿ, ಇಲ್ಲಿ ಲೇಕ್ ಯಾವುದೋ ಎಷ್ಟು ದೊಡ್ಡದಿದು. ಸದಾ ಇಲ್ಲಿದೆ ನೋಡಿ ವ್ಯೂ. ಎಂಥದ್ದು ಡ್ಯಾಮು ಕಣೆ ಇಲ್ಲಿ ನೋಡಿ. ಡ್ಯಾಮ್ ಇದೆ ಈ ಕಡೆ ಕಟ್ಟೆ ನೋಡೋ, ಸಜ್ಜನಗಡ ಕೋಟೆ ಆ ಕಡೆ. ಎಂಥದ್ದು ಡ್ಯಾಮ್ ಯಾರನ್ನ ಕೇಳಬೇಕು. ಸಜ್ಜನಗಡ ನಾವು ಬಂದಾಗ ಹಿಂದಕ್ಕೆ ಬಂದಿರಲಿಲ್ಲ, ನೆನಪಿಲ್ಲ ಇದು ನನಗೆ. ನೋಡಿ ಡ್ಯಾಮ್ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ. ಇಲ್ಲಿ ಡ್ಯಾಮ್ ಏನಿದೆ ಇದು ಉರ್ಮೋದಿ ಡ್ಯಾಮ್ ಅಂತೆ. ಉರ್ಮೋದಿ ಏನು ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ. ಉರ್ಮೋದಿ ಡ್ಯಾಮ್ ಸಖತ್ತಾಗಿದೆ ನೋಡಿ. ಇಲ್ಲಿಂದ ಬಂದು ಎಲ್ಲಿ ನೋಡಿದ್ರು ಆಂಜನೇಯನೇ. ಆಂಜನೇಯಿಂದ ಒಂದು ಕತೆ ಗೊತ್ತಾಯಿತು. ಇಲ್ಲಿ ಇವ್ರು ಏನಕ್ಕೆ ಆಂಜನೇಯಿಂದ ಇಷ್ಟು ಅಂತ ತಿಳಿಸ್ತೀನಿ ರೀ. ಫುಡ್ ಲೈನು. ನೋಡಿ ಇಲ್ಲಿ ಒಳಗಡೆ ಸಮಾಧಿ ಇರುವಂಥ ಸ್ಥಳ. ನೋಡಿ ಇಲ್ಲಿ ಸಮರ್ಥ ರಾಮದಾಸರದು. ಅವ್ರು ಹುಟ್ಟಿದ್ದು ಬೆಳೆದಿದ್ದು ಪ್ರತಿಯೊಂದು ಅಲಾಂಗ್ ವಿತ್ ಸ್ಟೋರಿ ಚಿತ್ರಗಳಲ್ಲಿ ಮಾಡಿದ್ದಾರೆ. ಶಿವಾಜಿ ಮಹಾರಾಜರಿಗೆ ಸಿಕ್ಕಿದ್ದು ಶಿವಾಜಿ ನೋಡಿ. ಅವ್ರು 11 ಆಂಜನೇಯನ ಪೂಜೆ ಮಾಡ್ತಾ ಇದ್ದಿದ್ದು ಸಮರ್ಥ ರಾಮದಾಸರದು ನೋಡಿ. ಇದು ಸಜ್ಜನಗಡ ಕೋಟೆ. ಅದು ಸಮಾಧಿನೂ ಇದೆ ನೋಡಿ, ಅಕ್ಕಾಬಾಯಿ ಅಂತ ಹೇಳಿ, ಶ್ರೀ ಅಕ್ಕಾಬಾಯಿ. ಇವರ ಇಲ್ಲಿದ್ದಾರೆ. ಇಲ್ಲಿದ್ರೇನು ಅಕ್ಕಾಬಾಯಿ ಅಂತ ಅವ್ರದ್ದೇ ಸಮಾಧಿ. ಇಲ್ಲವ್ರದ್ದು ಚಿತ್ರ ಬೇರೆ ಇದೆಯಲ್ಲ. ಇದೇ ಒಳಗಡೆನೆ ಸಮಾಧಿ ಇರೋವಂಥದ್ದು ಸಮರ್ಥ ರಾಮದಾಸರದು. ಹಾಗೆ ಇಲ್ಲಿ ಊಟಗಳನ್ನು ಕೊಡ್ತಾರೆ 1:30ವರೆಗೂ, 12:30 1:30ವರೆಗೂ. ಬಾಕ್ಸ್ಗಳು ತಂದರೆ ಬಾಕ್ಸ್ಗಳಿಗೂ ಸಹ ಹಾಕ್ಕೊಡ್ತಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಸಜ್ಜನಗಡಲ್ಲಿ ಸಮರ್ಥ ರಾಮದಾಸರು ಅವರ ದೇಹತ್ಯಾಗವನ್ನು ಮಾಡಬೇಕಾದ್ರೆ ಸಂಭಾಜಿ ಮಹಾರಾಜರು ಇರ್ತಾರೆ. ನೀವು ಛಾವ ಅಂತ ಏನು ಮೂವಿ ನೋಡಿದ್ರಿ, ಅದೇ ಔರಂಗಜೇಬ್ ಬೆಳ್ಕೊಂಡೋಗಿ ಸಂಭಾಜಿ ಮಹಾರಾಜರು ಬಂದು ಅವರ ಅಗ್ನಿಸ್ಪರ್ಶ ಎಲ್ಲ ಮಾಡಿಸೋವಂಥದ್ದು. ಅವ್ರ ಅಗ್ನಿಸ್ಪರ್ಶ ಆಗಿದ್ದ ಜಾಗನೇ ಬೇರೆ, ಬೆಳಗ್ಗೆ ಅಷ್ಟೊತ್ತಿಗೆ ಅದು ಸಮಾಧಿ ಆಗಿದ್ದ ಜಾಗನೇ ಬೇರೆ. ಅಂದರೆ ಪಕ್ಕದಲ್ಲಿ ಆಗುತ್ತೆ, ಅಂದರೆ ಸ್ವಯಂಭೂ ಆಗಿ ಸಮಾಧಿ ಆಗುವಂಥದ್ದು ಅಂತ ಇವತ್ತಿಗೂ ನಂಬಲಾಗತ್ತೆ. ಬಹಳ ವಿಶೇಷವಾಗಿರುವಂಥ ಸಜ್ಜನಗಡ. ಏನು ಆರಾಮಾಗೆ ಇವಾಗ ನೋಡಿ, ನಮ್ಮ ಮಾವನವ್ರಿಗೆ 75 ವರ್ಷ ವಯಸ್ಸು. ಆರಾಮಾಗಿ ಹತ್ತು ಬಂದರು ಸುಧಾರಿಸ್ಕೊಂಡು. ಹತ್ತೋದಕ್ಕೆ 15-20 ನಿಮಿಷ ಆರಾಮಾಗಿ ಹತ್ತುತ್ತೀನಿ ಅಂತ ಹೇಳಿದ್ರೆ, ಮೇಲೆಲ್ಲ 1 ಅವರು. ನಮಗೆ 1 ಗಂಟೆ ದೇವಸ್ಥಾನ ಕ್ಲೋಸ್ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ಆರಾಮಾಗಿ ಇವತ್ತೆಲ್ಲ 1.5 ಅವರಲ್ಲಿ ಆರಾಮಾಗಿ ಸಜ್ಜನಗಡ ದರ್ಶನ ಮಾಡಿ ಹೋಗ್ಬೋದು. ಇದಾಗಿತ್ತು ಸಜ್ಜನಗಡದ ಸಂಪೂರ್ಣ ಮಾಹಿತಿ. ಬಂದಾಗೇನೆ ಜೈ ಶ್ರೀರಾಮ್ ಅಂತ ವೆಲ್ಕಮ್ ಮಾಡಿದ್ರಪ್ಪ. ಇಲ್ಲೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಜೈ ಶ್ರೀರಾಮ್ ಅಂದ್ರಲ್ಲ, ಅದಕ್ಕೆ ಖುಷಿ. ಸ್ನೇಹಿತರೆ, ಸಜ್ಜನಗಡ ಆಯಿತು. ಸಜ್ಜನಗಡದಿಂದ ಇವಾಗ ಟುವರ್ಡ್ಸ್ ಮಹಾಬಲೇಶ್ವರದ ಕಡೆ ಹೊರಟಿದ್ದೀವಿ. ಸತಾರ ಈ ಭಾಗ ಆಯಿತು. ಇವಾಗ ಮಹಾಬಲೇಶ್ವರ ಅಂತ ಹೇಳಿದ್ರೆ ಅಲ್ಲೂ ತುಂಬ ಈ ಒಂಥರ ಹಿಲ್ ಸ್ಟೇಷನ್ ಥರ ಅದು. ಸೊ ಅದರಲ್ಲಿ ಒಂದು ಪ್ರತಾಪ್ಗಢ ಅಂತ ಹೇಳಿ. ನಮಗೆ ಪ್ರತಾಪ್ಗಢ ಬಂದು ಒಂದು 80 ಕಿಲೋಮೀಟರ್ ಅಲ್ಲಿಂದ ಐತಿ. ಇವಾಗ ಹಾರ್ಡ್ಲಿಯಿಂದ ಒಂದು 70-75 ಇರಬೇಕು. 4 ಗಂಟೆಗೆ ರೀಚ್ ಟೈಮ್ ತೋರಿಸ್ತಾ ಇದೆ. ಊಟ ಎಲ್ಲ ಅಲ್ಲೇ ಆಯಿತು, ಸಜ್ಜನಗಡಲ್ಲೇ, ಸಮರ್ಥ ರಾಮದಾಸರ ಆಶ್ರಮದ ಪ್ರಸಾದ. ಸೊ ಈಗ ಬನ್ನಿ ಪ್ರತಾಪ್ಗಢದ ಬಗ್ಗೆ ಅಲ್ಲಿ ಹೋದಾಗ ತಿಳಿಸ್ತೀನಿ. ಪ್ರತಾಪ್ಗಢಲ್ಲಿ ಶಿವಾಜಿ ಮಹಾರಾಜರ ಸಾಯಿಸಿದಂಥ ಅಫ್ಸಲ್ ಖಾನ್ ಸಮಾಧಿ ಅಲ್ಲಿದೆ. ಅವನ 50 ಜನ ಹೆಂಡತಿದಿರ ಸಮಾಧಿ ಬಂದು ಬಿಜಾಪುರದಲ್ಲಿದೆ. ಬಿಜಾಪುರದಿಂದ ಇಲ್ಲಿಗೆ ಬರ್ತಾನೆ ನೋಡಿ ಅವನು. ಶಿವಾಜಿ ಮಹಾರಾಜನ ಭೇಟಿಯಾಗಿ 7 ಅಡಿ ಅಜಾನುಬಾಹು ಶಿವಾಜಿ ಮಹಾರಾಜರು 5 ಕಾಲಡಿನೋ ಇರ್ತಾರೆ. ಬಂದವ್ರನ್ನ ತಪ್ಪಿಕೊಂಡು ಫಸ್ಟೇ ಪ್ರಿಪೇರ್ ಆಗೋಗಿರ್ತಾರೆ ಶಿವಾಜಿ ಮಹಾರಾಜರು. ಆ ಹುಲಿದೆಲ್ಲ ಪಂಜೆಲ್ಲ ಹಾಕೊಂಡು ಬಗದು ಬಿಡ್ತಾರೆ, ಕರುಳನ್ನ ಹಾಕೊಂಡು. ಹಂಗೇನೆ ಅವನು ಹಿಂದೆಯಿಂದ ಚಾಕು ಹಾಕಿದಾಗ ಅದೆಲ್ಲ ಸೀನೆಲ್ಲ ತೋರಿಸ್ತೀನಿ.
ಸೊ ಅದು ಆ ಜಾಗ ಪ್ರತಾಪ್ಗಢ ಅಂತ ಹೇಳಿ. ಅದು ಮಹಾಬಲೇಶ್ವರಲ್ಲಿ ನೋಡ್ಬೇಕಾಗಿರುವಂಥ ಒಂದು ಜಾಗದಲ್ಲಿ ಅದು ಕೂಡ ಒಂದು. ಸೊ ಬನ್ನಿ ಇವಾಗ ನಮ್ಮ ಪ್ರಯಾಣ ಪ್ರತಾಪ್ಗಢ್ಗೆ.